ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಹನಿ ಟ್ರ್ಯಾಪ್ ಪ್ರಕರಣ ಸದನದಲ್ಲಿ ಚರ್ಚೆ ಆಗಿದೆ. ಸಿಎಂ ಸ್ಥಾನದ ಪೈಪೋಟಿಗೆ ಸುತ್ತುವರಿದ ಪ್ರಕರಣ ಇದು ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ರಾಜಣ್ಣ ದಿನಕ್ಕೊಂದು ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ಸಚಿವ ರಾಜಣ್ಣ ಏನು ದೂರು ಕೊಡ್ತಾರೋ ಕೊಡ್ಲಿ ಅಂದ್ರು. ಇನ್ನು ಮುಸ್ಲಿಂ ಓಲೈಕೆ ನೆಪದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡಲಾಗ್ತಿದೆ. ಅಲ್ಪಸಂಖ್ಯಾತರ ಓಲೈಕೆ ಬಿಟ್ರೆ ಬಜೆಟ್ನಲ್ಲಿ ಬೇರೇನೂ ಇಲ್ಲ. ಜೆಡಿಎಸ್ ಜೊತೆ ಸೇರಿ ನಾಳೆಯಿಂದ ರಾಜ್ಯದಲ್ಲಿ ಹೋರಾಟ ನಡೆಸುತ್ತೇವೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಪ್ರತಿನಿಧಿಗಳು ಶಿಸ್ತು ರೂಢಿಸಿಕೊಡಬೇಕು. ಸಚಿವರೇ ಹನಿ ಟ್ರ್ಯಾಪ್ ವಿಷಯ ಒಪ್ಪಿಕೊಳ್ತಾರೆ. ಬ್ಲಾಕ್ ಮೇಲ್ ಮಾಡುವ ತಂಡಗಳೇ ಇವೆ. ಹನಿ ಟ್ರ್ಯಾಪ್ ಯತ್ನದ ಹಿಂದಿನ ತಂತ್ರ ಕುತಂತ್ರ ಹೊರಬರಬೇಕಿದೆ. ಸಿಬಿಐ ಕೊಟ್ರೆ ಮಾತ್ರ ಸೂಕ್ತ ತನಿಖೆಯಾಗುತ್ತೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಇತಿಶ್ರೀ ಹಾಡಬೇಕಿದೆ. ಹನಿ ಟ್ರ್ಯಾಪ್ ನಿರ್ದೇಶಕ ನಿರ್ಮಾಪಕರ ಬಹಿರಂಗವಾಗಬೇಕು. ಸಿಬಿಐ ತನಿಖೆ ಬಳಿಕ ಕಠಿಣ ಶಿಕ್ಷೆ ಆಗಬೇಕು ಅಂತ ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಇತ್ತೀಚೆಗೆ ಸದನದಲ್ಲಿ ನಡೆದ ಬೆಳವಣಿಗೆಗಳು ಮನಸ್ಸಿಗೆ ಬೇಸರ ತರಿಸಿವೆ ಅಂತ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವುದು ಸೂಕ್ತವಲ್ಲ ಎಂಬ ಭಾವನೆ ಬಂದಿದೆ. ಸದನದಲ್ಲಿ ನಡೆದ ಬೆಳವಣಿಗೆ ನಿಯಂತ್ರಿಸುವಲ್ಲಿ ನಾನು ವಿಫಲವಾಗಿದ್ದೇನೆ. ಗದ್ದಲದಲ್ಲಿ ಏನೋ ಚರ್ಚೆ ಆಗದ ಬಿಲ್ ಪಾಸ್ ಆಗ್ತಿದೆ. ಮುಸ್ಲಿಂ ಮೀಸಲಾತಿ ಬಗ್ಗೆ ಸಣ್ಣದೊಂದು ಚರ್ಚೆ ಆಗಿದ್ದು ಬಿಟ್ರೆ ಯಾವುದೇ ಬಿಲ್ ಬಗ್ಗೆ ಚರ್ಚೆಯೇ ಆಗಿಲ್ಲ ಅಂತ ಬಸವರಾಜ ಹೊರಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಮಧ್ಯೆ ಧಮ್ಕಿ ದಂಗಲ್ ಶುರುವಾಗಿದೆ. ರಾಜಣ್ಣ ಕುಟುಂಬ ಡಿಕೆಶಿ ಬೆಂಬಲಿಗರ ನಡುವೆ ಶೀತಲ ಸಮರ ಜೋರಾಗಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಧಮ್ಕಿ ಹಾಕ್ತಿದ್ದಾರೆ ಅಂತ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಆರೋಪಿಸಿದ್ದಾರೆ. ಕುಣಿಗಲ್ನ ಕೆಲವರು ನನಗೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧ ವ್ಯಕ್ತಪಡಿಸುತ್ತಾರಾ ಅಂತ ಧಮ್ಕಿ ಹಾಕ್ತಿದ್ದಾರೆ. ನಮ್ಮ ತಾಲೂಕಿಗೆ ನೀರು ಬರಲು ಅಪ್ಪ ಮಗ ಯಾಕೆ ಅಡ್ಡಿಪಡಿಸ್ತೀರಾ ಅಂತ ಧಮ್ಕಿ ಹಾಕ್ತಿದ್ದಾರೆಂದು ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಆರೋಪಿಸಿದರು. ವಿಧಾನಸಭೆ ಕಲಾಪದಿಂದ 18 ಶಾಸಕರ ಅಮಾನತು ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. 18 ಶಾಸಕರನ್ನ ಅಮಾನತು ಮಾಡಿದ್ದಕ್ಕೆ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 18 ಶಾಸಕರನ್ನ 6 ತಿಂಗಳು ಕಾಲ ಅಮಾನತು ಮಾಡಿದ್ದು ಕಾನೂನು ಬಾಹಿರ. 6 ತಿಂಗಳು ಅಮಾನತು ಜೊತೆಗೆ ಹಲವು ಕಂಡೀಷನ್ ಹಾಕಿದ್ದಾರೆ. ಪುರಸಭೆ ಸೇರಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಶಾಸಕರು ಮತ ಹಾಕುವಂತಿಲ್ಲ ಅಂತ ಕಂಡೀಷನ್ ಹಾಕಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಕಾಂಗ್ರೆಸ್ ಏಜೆಂಟ್ ರೀತಿ ವರ್ತಿಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.